Good morning everyone. In our previous class we have discussed about your third unit, that is time series, right? So in time series we come across the definition of time series. So what is time series? The arrangement of statistical data is called as according to chronological order is called as time series, and we have many definitions according to Croxton and Cowden, Morris, Hamburg, and one more person name is what? One more person name Patterson, right? Yes. So we had three definitions for time series, and then next point was your the essential requirement of a time series. So ಹಾಗಿದ್ರೆ ಒಂದು time series ಡಾಟಾನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು ಅಂದರೆ, ಟೈಮ್ ಸೀರೀಸ್ ಡಾಟಾ ನಾವಿಲ್ಲಿ ರೆಕಾರ್ಡ್ ಮಾಡಬೇಕು ಅಂದರೆ ವಾಟ್ ಆರ್ ದ ಎಸೆನ್ಷಿಯಲ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಅಂತಂದು ಹೇಳಿ. ಸೊ ಹಾಗಿದ್ರೆ ಸೊ ವಾಟ್ ಈಸ್ ದ ಫಸ್ಟ್ ಪಾಯಿಂಟ್? ಸೊ ಫಸ್ಟ್ ಪಾಯಿಂಟ್ ವಾಸ್ ಆಸ್ ಫಾರ್ ಆಸ್ ಪಾಸಿಬಲ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ವೇರಿಯಸ್ ವ್ಯಾಲ್ಯೂಸ್ ಮಸ್ಟ್ ಬಿ ಈಕ್ವಲ್. ಸೊ ಹಾಗಿದ್ರೆ ಟೈಮ್ ಏನಾಗಬೇಕು, ಪ್ರತಿಯೊಂದು ವರ್ಷದ ನಡುವೆ ಏನಿರಬೇಕು, ಟೈಮ್ ಗ್ಯಾಪ್ ಏನಿರಬೇಕು, ಈಕ್ವಲ್ ಟೈಮ್ ಗ್ಯಾಪ್ ಇರಬೇಕು. ಇಫ್ ಯು ಆರ್ ಕನ್ಸಿಡರಿಂಗ್ 2 years ಟೈಮ್ ಗ್ಯಾಪ್, ದೆನ್ ವಿ ಹ್ಯಾವ್ ಟು ಕನ್ಸಿಡರ್ 2 years ಟೈಮ್ ಗ್ಯಾಪ್ ಇನ್ ಆಲ್ ದ ಇಯರ್ಸ್, ರೈಟ್? ಸೊ ಹಾಗಿದ್ರೆ 1 year ಗ್ಯಾಪ್ ಇದ್ದರೆ 1 year ಗ್ಯಾಪ್, 5 year ಗ್ಯಾಪ್ ಇತ್ತು ಅಂದರೆ ಇನ್ ಆಲ್ ದ ಇಯರ್ಸ್ ವಿ ಹ್ಯಾವ್ ಟು ಕನ್ಸಿಡರ್ 5 years ಗ್ಯಾಪ್. ಸೊ ದಿಸ್ ಈಸ್ ಕಾಲ್ಡ್ the same 5 years, the same as far as time gap between various values should be same ಅಂತಂದೇಳಿ ಹೇಳ್ತೀವಿ. Second point we had, it must consist of homogeneous set of data, right? ಸೊ ಹಾಗಿದ್ರಲ್ಲಿ ಟೈಮ್ ಸೀರೀಸಲ್ಲಿ ನಾವು ಡಾಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ವಿ ಹ್ಯಾವ್ ಟು ಕಲೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಕನ್ಸಿಡರ್, ವಿ ಹ್ಯಾವ್ ಟು ರೈಟ್ ಹೋಮೋಜಿನಿಯಸ್ ಸೆಟ್ ಆಫ್ ಡಾಟಾ. ವಿ ಶುಡ್ ನಾಟ್ ಕನ್ಸಿಡರ್ ಹೆಟ್ರೋಜಿನಿಯಸ್ ಸೆಟ್ ಆಫ್ ಡಾಟಾ. ಸೊ ನಾವಿಲ್ಲಿ ಯಾವುದೇ ಒಂದು ಥಿಂಗ್ಸ್ ಬಗ್ಗೆ ಓದ್ತಾ ಇದ್ದೀವಿ ಅಂದರೆ ಆಲ್ವೇಸ್ ವಿ ಹ್ಯಾವ್ ಟು ಕನ್ಸಿಡರ್ ಹೋಮೋಜಿನಿಯಸ್ ಸೆಟ್ ಆಫ್ ಡಾಟಾ. ಸೊ ಥರ್ಡ್ ಪಾಯಿಂಟ್ ವಾಸ್ ಡಾಟಾ ಮಸ್ಟ್ ಬಿ ಅವೈಲೇಬಲ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ಏನಾಗಿರಬೇಕು, ಡಾಟಾ ಏನಾಗಿರ್ಬೇಕಂತೆ, ಲಾಂಗರ್ ಪೀರಿಯಡ್ ಆಫ್ ಟೈಮಿಗೆ ಇರಬೇಕು. ಸೊ ಹಾಗಿದ್ರೆ 1 year 2 year ಇಂದ ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾವುದೇ ಒಂದು ರಿಸಲ್ಟನ್ನು ನಾವಿಲ್ಲಿ ಯಾವುದೇ ಒಂದು ರಿಸಲ್ಟನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗಲ್ಲ, ರೈಟ್? ಸೊ ಹಾಗಿದ್ರೆ ನಾವು ಒಂದು ರಿಸಲ್ಟನ್ನು ಪ್ರಿಡಿಕ್ಟ್ ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ದೀಸ್ ಆರ್ ದ conditions or these are the requirements to consider time series, essential requirements of a time series ಅಂತಂದೇಳಿ ಹೇಳ್ಬೋದು. ಸೊ ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾಡ್ ಹಿಸ್ಟೋರಿಗ್ರಾಮ್. ಹಿಸ್ಟೋರಿಗ್ರಾಮ್ ಈಸ್ ವಾಟ್? ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟೈಮ್ ಸೀರೀಸ್ ಡಾಟಾ ಈಸ್ ಕಾಲ್ಡ್ ಆಸ್ ಹಿಸ್ಟೋರಿಗ್ರಾಮ್ ಅಂತಂದು ಹೇಳಿದ್ವಿ, ರೈಟ್? ಎಸ್. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಯೂಸಸ್ ಆಫ್ ಟೈಮ್ ಸೀರೀಸ್. ಸೊ ಹಾಗಿದ್ರೆ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ ಯೂಸಸ್ ಆಫ್ ಟೈಮ್ ಸೀರೀಸ್. ಸೊ ಹಾಗಿದ್ರೆ ಯೂಸಸ್ ಆಫ್ ಟೈಮ್ ಸೀರೀಸ್ ಅಂತಂದರೆ ವಾಟ್ ಆರ್ ದ ಯೂಸಸ್? ಫಸ್ಟ್ ಒನ್ ವಿ ಹ್ಯಾಡ್ ಪ್ಲಾನಿಂಗ್. ಇಟ್ ಹೆಲ್ಪ್ಸ್ ಇನ್ ಪ್ಲಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಹಾಗಿದ್ರೆ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಪ್ಲ್ಯಾನ್ ಮಾಡಲಿಕ್ಕೆ ಮತ್ತು ಫ್ಯೂಚರ್ ಪ್ರಿಡಿಕ್ಟ್ ಮಾಡಲಿಕ್ಕೆ ನಮಗೆ ಇದು ಟೈಮ್ ಸೀರೀಸ್ ಡಾಟಾ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದಟ್ ವಾಸ್ ಯುವರ್ ಫಸ್ಟ್ ಯೂಸ್. ಸೊ ಸೆಕೆಂಡ್ ಯೂಸ್ ವಾಸ್ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪಾಸ್ಟ್ ಬಿಹೇವಿಯರ್ ಆ್ಯಂಡ್ ಎಸ್ಟಿಮೇಟಿಂಗ್ ದ ಫ್ಯೂಚರ್ ಬಿಹೇವಿಯರ್. ಸೊ ಪಾಸ್ಟಲ್ಲಿ ಏನಾಗಿತ್ತು ಅಂತಂದು ಹೇಳಿ ವಿ ಕ್ಯಾನ್ ಎಸ್ಟಿಮೇಟ್ ಇಟ್, ಆ್ಯಂಡ್ ಫ್ಯೂಚರಲ್ಲಿ ಏನಾಗಬಹುದು ಅಂತಂದು ಹೇಳಿ ವಿ ಕ್ಯಾನ್ predict it. So this was the second use. Third use was comparison between data. So ಹಾಗಿದ್ರೆ ನೀವೇನು ಮಾಡ್ಬೋದು, ಟೈಮ್ ಸೀರೀಸ್ ಡಾಟಾ ನಾವಿಲ್ಲಿ ಟೈಮ್ ಸೀರೀಸ್ ಮೇಂಟೈನ್ ಮಾಡೋದ್ರಿಂದ, ಪ್ರೀವಿಯಸ್ ಇಯರ್ ಡಾಟಾ ಮೇಂಟೈನ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಕಂಪೇರ್ ಇಟ್, ರೈಟ್? ಸೊ ಹಾಗಿದ್ರೆ ಏನು ಮಾಡ್ಬೋದು, ಕಂಪ್ಯಾರಿಸನ್ ಮಾಡಲಿಕ್ಕೆ ನಮಗಿಲ್ಲಿ ಸುಲಭವಾಗುತ್ತೆ. ಸೊ ಫೋರ್ತ್ ಒನ್ ವಿ ಕ್ಯಾನ್ ಇವ್ಯಾಲ್ಯುವೇಟ್ ದ ಪ್ರೋಗ್ರೆಸ್ ಇನ್ ಎನಿ ಫೀಲ್ಡ್ ಆಫ್ ಎಕನಾಮಿಕ್ ಗ್ರೋತ್. ಸೊ ಹಾಗಿದ್ರೆ ಎಕನಾಮಿಕ್ ಗ್ರೋತಲ್ಲಿ ಇರೋವಂಥ ಯಾವುದೇ ಫೀಲ್ಡ್ ಆಗಿರ್ಬೋದು, ಎಕನಾಮಿಕ್ ಗ್ರೋತಲ್ಲಿ ಇರೋವಂಥ ಯಾವುದೇ ಫೀಲ್ಡಲ್ಲಿ ಇರೋವಂಥ ಒಂದು ಪ್ರೋಗ್ರೆಸ್ಸನ್ನು ನಾವಿಲ್ಲಿ ನೋಡ್ಬೋದಾಗಿದೆ, ರೈಟ್? ಪ್ರೋಗ್ರೆಸ್ ಯಾವ ರೀತಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿ ವಿ ಕ್ಯಾನ್ ಇವ್ಯಾಲ್ಯುವೇಟ್ ಇಟ್ ಮೀನ್ಸ್ ವಾಟ್? ವಿ ಕ್ಯಾನ್ ಚೆಕ್ ಇಟ್, ಮೌಲ್ಯಮಾಪನ ಮಾಡ್ಬೋದು, ಇವ್ಯಾಲ್ಯುವೇಟ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀವಿ. ದೀಸ್ ಆರ್ ದ ಯೂಸಸ್ ಸೊ ವಿ ಆರ್ ಹ್ಯಾವಿಂಗ್ ಇನ್ ಟೈಮ್ ಸೀರೀಸ್. ಸೊ ಟೈಮ್ ಸೀರೀಸನ್ನು ನಾವು ಓದೋದ್ರಿಂದ ನಮ್ಗೆ ಇಷ್ಟೆಲ್ಲ ಯೂಸ್ಗಳಿದ್ದಾವೆ ಅಂತಂದು ಹೇಳಿ. ಸೊ ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಕಮಿಂಗ್ ಟು ಟುಡೇಸ್ ಕ್ಲಾಸ್. ಸೊ ಹಾಗಿದ್ರೆ ಇನ್ ದಿಸ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದ ಕಾಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್, ರೈಟ್? ಯುವರ್ ನೆಕ್ಸ್ಟ್ ಕಾನ್ಸೆಪ್ಟ್ ವಾಸ್ ಕಾಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್. ಇನ್ ದ ಕಾಂಪೋನೆಂಟ್ ಆಫ್ ಟೈಮ್ ಸೀರೀಸ್ ವಿ ಹ್ಯಾಡ್ secular trend, seasonal variation, cyclical variation, irregular variation, and next we had methods of measuring secular trend. Okay, so we have methods of measuring secular trend. So in methods of measuring secular trend we have 4 methods here. First one we have graphical method, semi averages method, moving averages method, and then last one we have least square method. Okay, first one we have graphical method, semi averages, moving averages, and then last one we have least square method. Okay, yes. So hagidre let's see
So what are the components of time series? In the component of time series we have first one is secular trend. First one we have secular trend, right? So first point is, first one we have secular trend. So second one we have, second component is seasonal variation. Third component cyclical variation. Fourth component irregular variation. So you will get the question like, so write the component of time series. So this is 2 mark question, okay? 2 marks ಗೆ ನಿಮಗೆ ಒಂದು question arise ಆಗುತ್ತೆ. So what are the component of time series ಅಂತ ಹೇಳಿ ಕೇಳಬಹುದು, ಅಥವಾ write the components of time series ಅಂತ ಹೇಳಿ ಕೇಳಬಹುದು. There you have to write a secular trend, seasonal variation, cyclical variation and then irregular variation. So each point carry half marks. So ಹಾಗಿದ್ರೆ 2 marks ಗೆ question ಇರುತ್ತೆ. ಸೊ ಅಲ್ಲಿ ನಮಗೆ 4 ಪಾಯಿಂಟ್ ಇರುತ್ತೆ. ಸೊ ಹಾಗಿದ್ರೆ 4 ಪಾಯಿಂಟಿಗೆ ನಮಗೆ 2 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಹಾಫ್ ಪಾಯಿಂಟ್ಗೆ, ಹಾಫ್ ಮಾರ್ಕ್ಸ್ಗೆ 1 ಪಾಯಿಂಟ್ ಇರುತ್ತೆ ನಮಗೆ. ಸೊ ಅಲ್ಲಿ ನಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಕಾಂಪೊನೆಂಟ್, ರೈಟ್ ದ ಕಾಂಪೊನೆಂಟ್. ವಾಟ್ ಇಸ್ ಯೋರ್ ಕ್ವಶನ್? ರೈಟ್ ದ ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್. ಸೊ ವಾಟ್ ಆರ್ ದ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್? ಸೆಕ್ಯುಲರ್ ಟ್ರೆಂಡ್, seasonal variation, cyclical variation and then irregular variation. Okay, yes. So coming to secular trend. Secular trend means what? Secular trend. Secular trend. Trend means what? Trend means what? It's a tendency. Tendency. It's a trend. Tendency. Trend anta andrenu? So usually we speak. So ಇವಾಗಿನ ಜನರೇಷನ್ ಟ್ರೆಂಡೇ ಬೇರೆ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ, ರೈಟ್? ಸೊ ಹಾಗಿದ್ರೆ ಏನು ಅದು ಟ್ರೆಂಡ್ ಅಂತ ಅಂದ್ರೇನು? ಇಟ್ಸ್ ಅ ಜನರಲ್ ಟೆಂಡೆನ್ಸಿ. ಜನರಲ್ ಟೆಂಡೆನ್ಸಿ ಮೀನ್ಸ್ ವಾಟ್? ಸೊ ಜನರಲ್ ಟೆಂಡೆನ್ಸಿ, ದ ಜನರಲ್ ಟೆಂಡೆನ್ಸಿ ಆಫ್ ಅ ಟೈಮ್ ಸೀರೀಸ್ ಡಾಟಾ to increase or to decrease or to remain constant. So what is secular trend? It's a general tendency of time series data, general tendency of time series data to increase or to decrease or to remain constant. Okay. ಸೊ ನಿಮಗೆ 1 ಮಾರ್ಕಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ವಾಟ್ ಈಸ್ ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳಿ ರಿಪೀಟೆಡ್ ಕ್ವಶನ್ ಈಸ್ ವಾಟ್ ಈಸ್ ಸೆಕ್ಯುಲರ್ ಟ್ರೆಂಡ್. 1 ಮಾರ್ಕ್ or 2 ಮಾರ್ಕ್ ಕ್ವಶನ್, ವಾಟ್ ಈಸ್ ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳಿ ಮೆನಿ ಟೈಮ್ಸ್ ಕೇಳಿದ್ದಾರೆ. ಸೊ ಹಾಗಿದ್ರೆ ವಾಟ್ ಈಸ್ ಸೆಕ್ಯುಲರ್ ಟ್ರೆಂಡ್? Secular trend is a general tendency. It is a general tendency. General tendency means so ಅಪ್ವರ್ಡ್ ಆರ್ ಡೌನ್ವರ್ಡ್ ಟ್ರೆಂಡ್ ಅಂತಲೇ ಹೇಳ್ತೀವಿ. ಅಥವಾ ಮೂವ್ ಆಗ್ತಾ ಇದ್ರೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಇಲ್ಲ ಡಿಕ್ರೀಸ್ ಆಗ್ತಾನೆ ಇರುತ್ತೆ, ಇಲ್ಲ ಒಂದೇ ರೀತಿ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎನಿಥಿಂಗ್, ಇಫ್ ಯು ಟೇಕ್ ಗೋಲ್ಡ್ ಪ್ರೈಸ್ ಆಗಿರ್ಬೋದು, ಸಿಲ್ವರ್ ಪ್ರೈಸ್ ಆಗಿರ್ಬೋದು, ರೈಟ್? ಸೊ ಡಿಕ್ರೀಸ್ ಆಗ್ತಾ ಇರ್ಬೋದು, ಅಥವಾ ಇನ್ಕ್ರೀಸ್ ಆಗ್ತಾ ಇರ್ಬೋದು, ಅಥವಾ ರಿಮೈನ್ ಕಾನ್ಸ್ಟೆಂಟ್ ಆಗಿರ್ಬೋದು. ಸೊ ಇಟ್ಸ್ ದ ಜನರಲ್ ಟೆಂಡೆನ್ಸಿ ಆಫ್ ಟೈಮ್ ಸೀರೀಸ್ ಡಾಟಾ. ವಿಚ್ ಡಾಟಾ? ಇಟ್ ಇಸ್ ದ ಟೈಮ್ ಸೀರೀಸ್ ಡಾಟಾ. ಇಟ್ಸ್ ಅ ಜನರಲ್ ಟೆಂಡೆನ್ಸಿ ಆಫ್ ಟೈಮ್ ಸೀರೀಸ್ ಡಾಟಾ ಟು ಇನ್ಕ್ರೀಸ್. ಸೊ ಏನಾಗಬಹುದಂತೆ? ಇನ್ಕ್ರೀಸ್ ಆಗಬಹುದು, ಅಥವಾ ಟು ಡಿಕ್ರೀಸ್ ಆರ್ ಟು ರಿಮೇನ್ ಕಾನ್ಸ್ಟೆಂಟ್. ಇನ್ಕ್ರೀಸ್ ಆಗಿರ್ಬೋದು, ಅಥವಾ ಡಿಕ್ರೀಸ್ ಆಗಿರ್ಬೋದು, ಅಥವಾ ರಿಮೇನ್ ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿರ್ಬೋದು. ಇಟ್ಸ್ ವೆರಿ ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ಯೂರಿಂಗ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸೆಕ್ಯುಲರ್ ಟ್ರೆಂಡ್. ಸೊ ಸೆಕ್ಯುಲರ್ ಟ್ರೆಂಡ್ ಆಗಬೇಕಾದ್ರೆ ಏನಾಗಿದೆ? ಸೆಕ್ಯುಲರ್ ಟ್ರೆಂಡ್ ಅಂತಂದು ಹೇಳಿ ನಾವು ಹೇಳಬೇಕು ಅಂದರೆ ದಿಸ್ ಪಾಯಿಂಟ್ ಶುಡ್ ಬಿ ದೇರ್. ದಿಸ್ ಪಾಯಿಂಟ್, ವಾಟ್ ಇಸ್ ದಟ್ ಪಾಯಿಂಟ್? ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಹಾಗಿದ್ರೆ, ಸೊ ವೆರಿ ಸಿಂಪಲ್, ಲಾಂಗ್ ಪೀರಿಯಡಲ್ಲಿ ಆಗೋವಂಥ ಚೇಂಜಸ್. ಸೊ ಲಾಂಗ್ ಪೀರಿಯಡಲ್ಲಿ ಏನಾಗಿರ್ಬೋದು? ಯಾವುದೇ ಒಂದು ಥಿಂಗ್ ಏನಾಗಿರ್ಬೋದು, ಲಾಂಗ್ ಪೀರಿಯಡಲ್ಲಿ ಇನ್ಕ್ರೀಸ್ ಆಗಿರ್ಬೋದು, ರೇಟ್ ಇನ್ಕ್ರೀಸ್ ಆಗಿರ್ಬೋದು, ಅಥವಾ ರೇಟ್ ಡಿಕ್ರೀಸ್ ಆಗಿರ್ಬೋದು. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಗೋಲ್ಡ್ ರೇಟ್, ಸೊ ಲಾಂಗ್ ಪೀರಿಯಡಲ್ಲಿ ನಾವು ತೊಗೊಂಡ್ವಿ ಅಂತ ಅಂದರೆ, ಇಫ್ ಯು ಕನ್ಸಿಡರ್ 1980s, 1990s, 2000, 2010 ಆ ರೀತಿ ನಾವೇನಾದ್ರು ಕನ್ಸಿಡರ್ ಮಾಡಿದ್ವಿ ಅಂತ ಅಂದರೆ, ಲಾಂಗ್ ಪೀರಿಯಡಲ್ಲಿ ಏನಾಗ್ತಾ ಇದೆ? ರೇಟ್ ಏನಾಗ್ತಾ ಬಂದಿದೆ? ಇನ್ಕ್ರೀಸ್ ಆಗ್ತಾ ಬಂದಿದೆ, ರೈಟ್? ಸೊ ಇಫ್ ಯು ಟೇಕ್ ಅ ಸಿಲ್ವರ್ ಆಲ್ಸೋ, ಲಾಂಗ್ ಪೀರಿಯಡಿಂದ ಇನ್ಕ್ರೀಸ್ ಆಗ್ತಾ ಬಂದಿದೆ. ಸೊ ಇಫ್ ಯು ಕನ್ಸಿಡರ್ ಆಸ್ ಅ ಡೆತ್ನ ನಾವೇನಾದ್ರು ಕನ್ಸಿಡರ್ ಮಾಡಿದ್ವಿ ಅಂದರೆ, ಸೊ 1950s ಆ್ಯಂಡ್ ದೆನ್ ಇವಾಗ ನಾವು ಡೆತ್ನ ಕನ್ಸಿಡರ್ ಮಾಡಿದ್ವಿ ಅಂದರೆ, ಡೆತ್ತು
ಅಕೌಂಟಬಿಲಿ ಏನಾಗಿದೆ ಅಂತ ಅಂದರೆ ಕಡಿಮೆ ಆಗ್ತಾ ಬಂದಿದೆ, ಡಿಕ್ರೀಸ್ ಆಗ್ತಾ ಬಂದಿದೆ, ರೈಟ್. ಸೊ ಅವಾಗೆಲ್ಲ ನಮಗೆ ಪ್ಲೇಗ್ ಅಂತಂದು ಹೇಳಿ ಇತ್ತು, ಸಿಡುಬು ರೋಗ ಅಂತಂದು ಹೇಳಿ ಇತ್ತು, ರೈಟ್. ಅದಕ್ಕೆಲ್ಲ ಏನು ಆಗ್ತಾ ಇತ್ತು, ಜನರು ಅವಾಗ ತುಂಬ ಜನ ಸಾಯ್ತಾ ಇದ್ರು, ಯಾಕಂದರೆ ಅವಾಗ ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ, ರೈಟ್. ಡಾಕ್ಟರ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ, ತುಂಬ ಕಡಿಮೆ ಇತ್ತು. ಸೊ ನಮಗೆ ಔಷಧಿಗಳು, ಮೆಡಿಸಿನ್ಸ್ಗಳು ಅಷ್ಟು ನಮಗೆ ಅವೈಲಬಿಲಿಟಿ ಇರಲಿಲ್ಲ, ರೈಟ್. ಸೊ ಹಾಗಾಗಿ ಏನಾಗ್ತಾ ಇತ್ತು, ಡೆತ್ ಏನಾಗ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಬಟ್ ಆದರೆ ಇವಾಗ ಕಂಪೇರ್ ಮಾಡಿದರೆ ಏನಾಗ್ತಾ ಇದೆ, ಡೆತ್ ರೇಟ್ ಏನಾಗಿದೆ, ಕಡಿಮೆ ಇದೆ. ಸೊ ದಟ್ ಈಸ್ ಕಾಲ್ಡ್ ಜನರಲ್ ಟೆಂಡೆನ್ಸಿ ಆಫ್ ಅ ಟೈಮ್ ಸೀರೀಸ್ ಡಾಟಾ ಟು ಇನ್ಕ್ರೀಸ್ ಆರ್ ಟು ಡಿಕ್ರೀಸ್ ಆರ್ ಟು ರಿಮೈನ್ ಕಾನ್ಸ್ಟೆಂಟ್ ಅಥವಾ ಕಾನ್ಸ್ಟೆಂಟ್ ಆಗಿರ್ಬೋದು ಡ್ಯೂರಿಂಗ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಆಗುವಂಥ ಒಂದು ಚೇಂಜಸ್ನ ನಾವೇನಂತ ಕರಿತೀವಿ, ಸೆಕ್ಯುಲಾರ್ ಟ್ರೆಂಡ್ ಅಂತಂದು ಹೇಳಿ ಕರಿತೀವಿ. ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಆಗುವಂಥ ಒಂದು ಚೇಂಜಸ್, ಅದು ಚೇಂಜಸ್ ಏನಾಗಿರ್ಬೋದು, ಇನ್ಕ್ರೀಸರು ಆಗಿರ್ಬೋದು ಅಥವಾ ಡಿಕ್ರೀಸರು ಆಗಿರ್ಬೋದು ಅಥವಾ ಕಾನ್ಸ್ಟೆಂಟ್ ಆಗಾದರೂ ಇರ್ಬೋದು. ಅದನ್ನು ನಾವೇನಂತ ಕರಿತೀವಿ, ಸೆಕ್ಯುಲಾರ್ ಟ್ರೆಂಡ್ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಅಂದರೆ ಇನ್ ಸಮ್ ಕೇಸಸ್ ಏನಾಗುತ್ತೆ, ಲಾಂಗ್ ಪೀರಿಯಡ್ ಆಫ್ ಟೈಮ್ ಮೇ ಬಿ hours or maybe months or maybe years, right. In some cases or it may be long period ಅಂದರೆ ಇಯರ್ಸ್ ಟುಗೆದರ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, 10 years 20 years ಆ ರೀತಿ ಇಯರ್ಸ್ ಆಗಿರ್ಬೋದು. ಅಥವಾ ಸಮ್ ಟೈಮ್ ಏನಾಗುತ್ತೆ, ಹಾವರ್ಸ್, ಸಮ್ 24 hours ಈಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆಗ್ಬೋದು, ರೈಟ್. ಸೊ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಅನ್ನೋದು ಇಲ್ಲಿ ಸೆಕ್ಯುಲರ್ ಟ್ರೆಂಡಲ್ಲಿ ಫಿಕ್ಸ್ಡ್ ಆಗಿರೋದಿಲ್ಲ. ಸೊ ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್? So let's see the examples of secular trend. So first one example we have increase in the gold price, increase in the price of gold in the past many years is a upward trend. So ಏನಾಗ್ತಾ ಇದೆ, ನಾವು ಬಹಳಷ್ಟು ವರ್ಷಗಳಿಂದ ನಾವು ಡಾಟಾ ತೆಗೆದು ನೋಡಿದ್ವಿ ಗೋಲ್ಡ್ ಪ್ರೈಸ್ ಇಂದು ಅಂತ ಅಂದರೆ ಗೋಲ್ಡ್ ಏನಾಗ್ತಾ ಬಂದಿದೆ, ಇನ್ಕ್ರೀಸ್ ಆಗ್ತಾ ಬಂದಿದೆ, ರೈಟ್. ಸೊ ದೆರ್ ವಿಲ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ಆದರೆ ಲಾಂಗರ್ ಪೀರಿಯಡ್ ಆಫ್ ಟೈಮಲ್ಲಿ ಇಯರ್ ಬೈ ಇಯರ್ ನಾವು ನೋಡಿದ್ವಿ ಅಂತಂದರೆ ನಮಗೆ ಗೋಲ್ಡ್ ಪ್ರೈಸ್ ಏನಾಗ್ತಾ ಬಂದಿದೆ, ಇನ್ಕ್ರೀಸ್ ಆಗ್ತಾ ಬಂದಿದೆ. ಸೊ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಬಂದಿದೆ ಅಂದರೆ ನೋಡಿ, ಇನ್ಕ್ರೀಸ್ ಆಗ್ತಾ ಬಂದಿದೆ ಅಂದರೆ ಇಟ್ ಈಸ್ ಅ ಅಪ್ವರ್ಡ್ ಟ್ರೆಂಡ್ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಸೆಕೆಂಡ್ ಎಕ್ಸಾಂಪಲ್ ವಿ ಹ್ಯಾವ್ ಡಿಕ್ರೀಸಸ್ ಇನ್ ಡೆತ್ ರೇಟ್. ಸೊ ಡಿಕ್ರೀಸಸ್ ಇನ್ ಡೆತ್ ರೇಟ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಈಸ್ ಆ್ಯಂಡ್ ಡೌನ್ವರ್ಡ್ ಟ್ರೆಂಡ್. ಸೊ ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ, give any one example, give an example for upward trend and give an example for downward trend ಅಂತಂದು ಹೇಳಿ ಹೇಳ್ತಾರೆ. ಸೊ ಅಪ್ವರ್ಡ್ ಟ್ರೆಂಡ್ ಅಂತಂದು ಹೇಳಿ ಎಕ್ಸಾಂಪಲ್ ಕೇಳಿದ್ರು ಅಂತ ಅಂದರೆ ಯು ಹ್ಯಾವ್ ಟು ರೈಟ್ ಗೋಲ್ಡ್ ಪ್ರೈಸ್, ದ ಇನ್ಕ್ರೀಸಸ್ ಇನ್ ಗೋಲ್ಡ್ ಪ್ರೈಸ್ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್ ಅಂತಂದು ಹೇಳಿ ಬರಿಬೇಕಾಗುತ್ತೆ. ಇಫ್ ಯು ಹ್ಯಾಸ್ ದ ಕ್ವಶನ್ ಲೈಕ್ ರೈಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಡೌನ್ವರ್ಡ್ ಟ್ರೆಂಡ್ ಅಂತಂದು ಹೇಳಿ ಕೇಳಿದ್ರು ಅಂತ ಅಂದರೆ ಯು ಹ್ಯಾವ್ ಟು ರೈಟ್ ಡಿಕ್ರೀಸಸ್ ಇನ್ ಡೆತ್ ರೇಟ್ ಇನ್ ಪಾಸ್ಟ್ ಮೆನಿ ಇಯರ್ಸ್ ಅಂತಂದು ಹೇಳಿ ಬರಿಬೇಕಾಗುತ್ತೆ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಸೀಸನಲ್ ವೇರಿಯೇಷನ್. ಸೊ ಹಾಗಿದ್ರೆ ವಾಟ್ ಈಸ್ ಸೆಕ್ಯುಲರ್ ಟ್ರೆಂಡ್? ಸೆಕ್ಯುಲರ್ ಟ್ರೆಂಡ್ ಮೀನ್ಸ್ ದ ಜನರಲ್ ಟೆಂಡೆನ್ಸಿ ಆಫ್ ಟೈಮ್ ಸೀರೀಸ್ ಡಾಟಾ ಟು ಇನ್ಕ್ರೀಸ್, ಟು ಡಿಕ್ರೀಸ್ ಆರ್ ಟು ರಿಮೇನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಆಗುವಂಥ ಚೇಂಜಸ್ಸನ್ನು ನಾವು ಸೆಕ್ಯುಲರ್ ಟ್ರೆಂಡ್ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಸೆಕೆಂಡ್ ಪಾಯಿಂಟ್ ವಿ ಹ್ಯಾವ್ ಸೀಸನಲ್ ವೇರಿಯೇಷನ್. Second one we have seasonal variation. So seasonal variation means what? Seasons. So ನಮಗೆ ಗೊತ್ತಿರೋ ಹಾಗೆ ಸೀಸನ್ಸ್ ಅಂತ ಅಂದರೆ ಯಾವುದಾದ್ರು ಸೀಸನ್ಸ್ ಬರುತ್ತೆ. ಇಟ್ ಮೇ ಬಿ ಸಮ್ಮರ್ ಸೀಸನ್, rainy season and then winter season, right? Summer season. So summer season ಅಲ್ಲಿ ಏನಾಗುತ್ತೆ ನೋಡಿ, it's too hot, right? Summer season ಅಂತ ಅಂದ್ರೆ ಏನು, ತುಂಬ ಬಿಸಿಲಿರುತ್ತೆ. ಸೊ ಅದಕ್ಕೆ ಯೂಶುವಲಿ ಮ್ಯಾಕ್ಸಿಮಮ್ ಕೋಲ್ಡ್ ಡ್ರಿಂಕ್ಸ್ ಏನಾಗುತ್ತೆ, ಸೇಲ್ ಆಗುತ್ತೆ. ಮ್ಯಾಕ್ಸಿಮಮ್ ಐಸ್ ಕ್ರೀಮ್ಗಳು ಏನಾಗುತ್ತೆ, ಸೇಲ್ ಆಗುತ್ತೆ, ರೈಟ್. ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ಕಾಟನ್ ಕ್ಲಾತ್ಸ್ ಏನಾಗುತ್ತೆ, ಸೇಲ್ ಆಗುತ್ತೆ. ಸೊ ಹಾಗಿದ್ರೆ ಯಾವ ಟೈಮಲ್ಲಿ? ಸಮ್ಮರ್ ಸೀಸನ್. ಯಾವ ಸೀಸನಲ್ಲಿ? ಸಮ್ಮರ್ ಸೀಸನಲ್ಲಿ, ರೈಟ್. ಸೊ ಹಾಗಿದ್ರೆ ವಾಟ್ ಈಸ್ ಸೀಸನ್? ಸೆಕೆಂಡ್ ಪಾಯಿಂಟ್ ವಿ ಹ್ಯಾವ್ ಸೀಸನಲ್ ವೇರಿಯೇಷನ್. ಸೀಸನಲ್ ವೇರಿಯೇಷನ್, ಓಕೆ. ಸೊ ಹಾಗಿದ್ರೆ ವಾಟ್ ಈಸ್ ಸೀಸನಲ್ ವೇರಿಯೇಷನ್ ಅಲ್ಲಿ ಏನು ಹೇಳಿದೆ? ವಿ ಹ್ಯಾವ್ ಸಮ್ಮರ್ ಸೀಸನ್, rainy season and then we have winter season, okay. So summer season ಅಲ್ಲಿ ಏನಾಗಿರುತ್ತೆ, ಬಿಸಿಲು ಜಾಸ್ತಿ ಇರೋದಕ್ಕೆ
ಕೂಲ್ ಆಗಿರೋ ಅಂಥ ಐಟಮ್ಗಳು ಏನಾಗುತ್ತೆ ಜಾಸ್ತಿ ಸೇಲ್ ಆಗುತ್ತೆ. ಇಟ್ ಮೇ ಬಿ AC ಆಗಿರ್ಬೋದು ಅಥವಾ ಕೂಲರ್ ಆಗಿರ್ಬೋದು, ರೈಟ್, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಕೋಲ್ಡ್ ವಾಟರ್ ಆಗಿರ್ಬೋದು. ಸೊ ಈ ರೀತಿ ಕೂಲ್ ಆಗಿರೋ ಅಂಥ ಐಟಮ್ಗಳು ಏನಾಗುತ್ತೆ ಜಾಸ್ತಿ ಸೇಲ್ ಆಗುತ್ತೆ. ಯಾವುದರಲ್ಲಿ? ಸಮ್ಮರ್ ಸೀಸನಲ್ಲಿ. ಅದೇ ಏನಾದರೂ ವಿಂಟರ್ ಸೀಸನಲ್ಲಿ ಏನಾದರೂ ಕೂಲ್ ಡ್ರಿಂಕ್ಸ್ ಏನಾದರೂ ಜಾಸ್ತಿ ಕುಡಿತೀವಾ? ನೋ. ಐಸ್ ಕ್ರೀಮ್ ಜಾಸ್ತಿ ತೊಗೊತೀವ ವಿಂಟರ್ ಸೀಸನಲ್ಲಿ? ನೋ, ಯಾಕಂದರೆ ಮೊದಲೇ ಚಳಿ ಇರುತ್ತೆ, ಅದರಲ್ಲಿ ಚಳಿಯಾಗಿ ತಣ್ಣಗಿರುವಂಥ ಪದಾರ್ಥಗಳನ್ನು ತಿನ್ನಲಿಕ್ಕೆ ಆಗಲ್ಲ, ರೈಟ್. ಸೊ ಹಾಗಿದ್ರೆ we have 3 seasons here: summer season, winter season and then rainy season. ಸೊ ಹಾಗಿದ್ರೆ ಇದನ್ನು ಬಿಟ್ಟು ಕೆಲವೊಂದು ಸೀಸನ್ಸ್ ಇದೆ ನಮಗೆ. ಸೊ ವಿ ಹ್ಯಾವ್ ಸಮ್ ಮೋರ್ ಸೀಸನ್ ಹಿಯರ್. ಸೊ ಇದನ್ನು ಬಿಟ್ಟು ಮತ್ತೆ ಯಾವ ಸೀಸನ್ ಇದೆ ಅಂದರೆ ಫೆಸ್ಟಿವಲ್ ಸೀಸನ್, ರೈಟ್. ಸೊ ನೋಡಿ ಏನಿದೆ, ಫೆಸ್ಟಿವಲ್ ಸೀಸನ್ ಅಂದರೆ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಆ್ಯಂಡ್ ದೆನ್ ರಂಜಾನ್ ಆಗಿರ್ಬೋದು, ರೈಟ್, ಆ್ಯಂಡ್ ದೆನ್ ಕ್ರಿಸ್ಮಸ್ ಆಗಿರ್ಬೋದು. ಇವೆಲ್ಲ ದೊಡ್ಡ ಹಬ್ಬಗಳು ಅಂತ ಹೇಳಿ ಕರಿತೀವಿ. ಸೊ ಅವಾಗೆಲ್ಲ ಏನಾಗುತ್ತೆ ನೋಡಿ, ದಸರಾ ದೀಪಾವಳಿ ಬಂದರೆ ಮ್ಯಾಕ್ಸಿಮಮ್ ಕ್ಲಾತ್ಸ್, ಮ್ಯಾಕ್ಸಿಮಮ್ ಸ್ವೀಟ್ ಏನಾಗುತ್ತೆ ಸೇಲ್ ಆಗುತ್ತೆ, ರೈಟ್. ಎಸ್. ಸೊ ಹಾಗಿದ್ರೆ ಸೀಸನ್ಸ್ ಅಂತ ಅಂದರೆ ಇಲ್ಲಿ ನಮಗೆ ಬರೀ ವಿಂಟರ್ ಸೀಸನ್, ರೈನಿ ಸೀಸನ್ಸ್ ಮಾತ್ರ ಬರೋದಿಲ್ಲ, ಅದನ್ನು ಬಿಟ್ಟು ನಮಗಿಲ್ಲಿ ಫೆಸ್ಟಿವಲ್ ಸೀಸನ್ ಅಂತಂದು ಹೇಳು ಕೂಡ ನಮಗೆ ಬರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಸೀಸನಲ್ ವೇರಿಯೇಷನ್? ಸೀಸನ್ಸ್ ಅಂತ ಅಂದ್ರೇನು ಅಂತ ಹೇಳಿದಾಯಿತು. ಸೊ ಹಾಗಿದ್ರೆ ಸೀಸನಲ್ ವೇರಿಯೇಷನ್ ಅಂತ ಅಂದರೆ ಏನು? ಸೊ the regular periodic and short-term variations in a time series. Right? So ಏನಾಗ್ತಾ ಇದೆ ನೋಡಿ, ದ ರೆಗ್ಯುಲರ್ ಆಗಿ ಆಗೋ ಅಂಥದ್ದು. ರೆಗ್ಯುಲರ್ ಸಮ್ಮರ್ ಆಗಿರ್ಬೋದು, ಸಮ್ಮರ್ ಸೀಸನ್ ವಿ ನೋ ವೆನ್ ಇಟ್ ಕಮ್ಸ್, ಯಾವಾಗ ಬರುತ್ತೆ? ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ, ರೈಟ್. ಸಮ್ಮರ್ ಸೀಸನ್ ಮಾರ್ಚ್, ಏಪ್ರಿಲ್, ಮೇ, ಈ ರೀತಿ ನಾವು ಹೇಳ್ತೀವಿ. ಮಾರ್ಚ್ ಏಪ್ರಿಲ್ ಬಂತು ಅಂದರೆ ತುಂಬ ಬಿಸಿಲಪ್ಪ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ. ಬಿಕಾಸ್ ವಿ ನೋ ದ್ಯಾಟ್ ಆ ಮಂತ್ ಬಂತು ಅಂದರೆ ನಮ್ಗೆ ಗೊತ್ತಿರುತ್ತೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳಿ. ಅಲ್ಲೇ ಜೂನ್ ಜುಲೈ ಅಂತಂದು ಹೇಳಿ ಬಂತು ಅಂದರೆ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ, ರೈಟ್. ಸೊ ಹಾಗೆ ಇಟ್ ಇಸ್ ಅ ರೆಗ್ಯುಲರ್ ಆಗಿ ಆಗುವಂಥ ಒಂದು ಪ್ರಾಸೆಸ್, ರೆಗ್ಯುಲರ್ ಆರ್ ಪಿರಿಯಾಡಿಕ್, ಕರೆಕ್ಟ್ ಇದೇ ಟೈಮಲ್ಲಿ ಆಗುವಂಥ. ಆ್ಯಂಡ್ ಶಾರ್ಟ್ ಟರ್ಮಲ್ಲಿ ಇರೋ ಅಂಥ ಚೇಂಜಸ್, ವೇರಿಯೇಷನನ್ನು ನಾವೇನಂತ ಕರಿತೀವಿ? ಸೀಸನಲ್ ವೇರಿಯೇಷನ್ ಅಂತಂದು ಹೇಳಿ ಕರಿತೀವಿ. ಸೊ ವಾಟ್ ಈಸ್ ಸೀಸನಲ್ ವೇರಿಯೇಷನ್? ದ ರೆಗ್ಯುಲರ್, periodic and short term variation in a time series data is called as seasonal variation ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಜನರಲಿ ದ ಪೀರಿಯಡ್ ಆಫ್ ಸೀಸನಲ್ ವೇರಿಯೇಷನ್ ಶುಡ್ ಬಿ 1 year. ಸೊ ಹಾಗಿದ್ರೆ ಸೀಸನಲ್ ವೇರಿಯೇಷನ್ ಏನಾಗಿರುತ್ತೆ? ಯೂಶುವಲಿ ಹೇಳೋದಾದರೆ ಸೀಸನಲ್ ವೇರಿಯೇಷನ್ 1 year ಇರಬಹುದು ಅಂತಂದು ಹೇಳಿ ಹೇಳ್ತೀವಿ, ರೈಟ್. 1 yearಗೆ ಇರುತ್ತೆ ಅಂತ ಹೇಳ್ತೀವಿ, 1 year ಆಗಿರಬಹುದು ಅಂತಂದು ಹೇಳಿ ಹೇಳ್ತೀವಿ, ರೈಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಫ್ಯಾಕ್ಟರ್ ಕಾಸಿಂಗ್, ವೆರಿ ಇಂಪಾರ್ಟೆಂಟ್. Factor causing seasonal variations. This is very important question. ನಿಮಗೆ 2 ಮಾರ್ಕಿಗೆ ಅರೈಸ್ ಆಗೋ ಅಂಥದ್ದು, 2 ಮಾರ್ಕಿಗೆ ಹೇಳ್ತಾರೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಕಾಸಿಂಗ್ ಸೀಸನಲ್ ವೇರಿಯೇಷನ್? ಸೊ ಹಾಗಿದ್ರೆ ಸೀಸನಲ್ ವೇರಿಯೇಷನ್ ಆಗ್ತಾ ಇದೆ ಅಂತ ಅಂದರೆ ಸೊ ಯಾವುದಾದ್ರು ಫ್ಯಾಕ್ಟರ್ಸ್ ಇದೆ ಅಂತಂದು ಹೇಳಿ, ಏನಾಗ್ತಾ ಇದೆ, ಯಾವುದಾದ್ರು ಫ್ಯಾಕ್ಟರ್ಸ್ ಇದೆ ಅಂತಂದು ಹೇಳಿ ಕೇಳ್ತಾರೆ. ಸೊ ಹಾಗಿದ್ರೆ ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್ 2 ಫ್ಯಾಕ್ಟರ್ಸ್. ಫಸ್ಟ್ ಒನ್ ಈಸ್ climate and weather condition. Second one we have customs, traditions and habits of people. Custom, tradition and habit of people. Okay, yes. So seasonal variation, factors of causing seasonal variation. Seasonal variation ಆಗ್ತಾ ಇದೆ, ವೇರಿ ಆಗ್ತಾ ಇದೆ ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ ಅಂದರೆ ವಿ ಹ್ಯಾವ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್. ಹೇಳಿದೆ ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಅಂತ ಅಂದರೆ ಯಾವ್ದ್ಯಾವುದು? ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಮೀನ್ಸ್ ಸಮ್ಮರ್ ಸೀಸನ್ ಆಗಿರ್ಬೋದು, ವಿಂಟರ್ ಸೀಸನ್ ಆಗಿರ್ಬೋದು, ಆ್ಯಂಡ್ ದೆನ್ ರೈನಿ ಸೀಸನ್ ಆಗಿರ್ಬೋದು, ರೈಟ್. ಸೊ ಅದೇನಾದ್ರು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಸೊ ದಿ ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್
ಕ್ಲೈಮೇಟ್ ವೆದರ್ ಕಂಡೀಷನ್ಸ್ ಯಾವ್ದಾದ್ರು ಬರುತ್ತೆ ಅಂದರೆ ಸಮ್ಮರ್ ವಿಂಟರ್ ಆ್ಯಂಡ್ ದೆನ್ ರೈನಿ ಸೀಸನ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಹ್ಯಾಬಿಟ್ಸ್ ಆಫ್ ಪೀಪಲ್ ಅಂತ ಅಂದರೆ ಕಸ್ಟಮ್ಸ್ ಟ್ರೆಡಿಷನ್ಸ್ ಅಂದರೆ ನಮ್ಗೆ ಏನು ಇನ್ಕ್ಲೂಡ್ ಆಗುತ್ತೆ ಅಂದರೆ ದಿಸ್ ಇನ್ಕ್ಲೂಡ್ಸ್ ಫೆಸ್ಟಿವಲ್ಸ್ಗಳು ನಮಗೆ ಕಸ್ಟಮ್ಸ್ ಟ್ರೆಡಿಷನ್ಸ್. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್, ಜೈನ್ಸ್ ಅದೆಲ್ಲ ಕಸ್ಟಮ್ ಟ್ರೆಡಿಷನ್ಸ್ ಏನೇನಿರುತ್ತೆ ಅದು ನಮಗೆ ಇಲ್ಲಿ ಏನಾಗುತ್ತೆ ಇನ್ಕ್ಲೂಡ್ ಆಗುತ್ತೆ. ಇಟ್ಸ್ ಅ ಫೆಸ್ಟಿವಲ್ಸ್ ಅಲ್ಲಿ ನಮಗೆ ಇನ್ಕ್ಲೂಡ್ ಆಗುವಂಥದ್ದು. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಫಾರ್ ಸೀಸನಲ್ ವೇರಿಯೇಷನ್. So what are the examples for seasonal variation? This is also very very important for 1 mark. 1 mark ಗೆ ಕೇಳ್ತಾರೆ write an example for seasonal variation ಅಂತ ಕೇಳ್ತಾರೆ. So what are the examples we have? First one we have umbrellas. Umbrellas are sold more in rainy season. ನೋಡಿ ರೈನಿ ಸೀಸನ್ ಬಂತು ಅಂದರೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂಬ್ರೆಲಾಸ್ ಏನಾಗುತ್ತೆ ಸೋಲ್ಡ್ ಔಟ್ ಆಗುತ್ತೆ. ಆ್ಯಂಡ್ ದೆನ್ ಇವಾಗೇನು ರೈನ್ ಕೋಟ್ಸ್ಗಳು ರೈಟ್ ರೈನ್ ಕೋಟ್ಗಳು ಏನಾಗುತ್ತೆ ಸೇಲ್ ಆಗುತ್ತೆ. ಸೊ ಹಾಗಿದ್ರೆ ಅಂಬ್ರೆಲಾ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು, ಈ ರೀತಿ ಮಳೆಯಿಂದ ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಏನೇನು ಬೇಕೋ ಆ ರೀತಿ ಒಂದು ಐಟಮ್ಸ್ಗಳು ಏನಾಗುತ್ತೆ ಮ್ಯಾಕ್ಸಿಮಮ್ ನಮಗೆ ರೈನಿ ಸೀಸನಲ್ಲಿ ಸೇಲ್ ಆಗುವಂಥದ್ದು. ಸೊ ನಿಮ್ಗೆ ಕೊಡ್ತಾರೆ ನಿಮ್ಗೆ ಏನಂತ ಕೊಡ್ತಾರೆ ಕ್ವಶನಲ್ಲಿ 1 mark ಕ್ವಶನ್ ಕೊಡ್ತಾರೆ. Umbrellas are sold more in rainy season ಅಂತ ಕೊಟ್ಬಿಟ್ಟು ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ವಿಚ್ ವೇರಿಯೇಷನ್ ಅಂತಂದು ಹೇಳಿ ಕೇಳ್ತಾರೆ. ಸೊ ದೇರ್ ಯು ಹ್ಯಾವ್ ಟು ರೈಟ್ ಇಟ್ಸ್ ಎ ಎಕ್ಸಾಂಪಲ್ ಫಾರ್ ಸೀಸನಲ್ ವೇರಿಯೇಷನ್ ಅಂತಂದು ಹೇಳಿ ಬರಿಬೇಕಾಗುತ್ತೆ. ಓಕೆ ಎಸ್. ಸೆಕೆಂಡ್ ಎಕ್ಸಾಂಪಲ್ ವಿ ಹ್ಯಾವ್ ವುಲನ್ ಕ್ಲಾತ್ ಸೇಲ್ಸ್ ವಿಲ್ ಇನ್ಕ್ರೀಸ್ ಇನ್ ವಿಂಟರ್ ಸೀಸನ್. ನೋಡಿ ವಿಂಟರ್ ಸೀಸನ್ ಬಂತು ಅಂತ ಅಂದ್ರೆ ಅಲ್ಲೇನು ಯೂಸ್ ಮಾಡ್ತೀವಿ ನಾವು ಸ್ವೆಟರ್ಸ್ ಯೂಸ್ ಮಾಡ್ತೀವಿ ರೈಟ್, ಜಾಕೆಟ್ಸ್ಗಳು ಯೂಸ್ ಮಾಡ್ತೀವಿ, ವುಲ್ಲನ್ ಕ್ಲಾತ್ಸ್ ಯೂಸ್ ಮಾಡ್ತೀವಿ, ಸ್ವೆಟರ್ಸ್ ಯೂಸ್ ಮಾಡ್ತೀವಿ ರೈಟ್. ಮ್ಯಾಕ್ಸಿಮಮ್ ಏನಾಗುತ್ತೆ ಅಲ್ಲಿ ನಮಗೆ ಆ ರೀತಿಯಾಗಿರೋ ಐಟಮ್ಗಳು ವುಲ್ಲನ್ ಐಟಮ್ಗಳು ಏನಾಗ್ತಾ ಹೋಗುತ್ತೆ ಸೇಲ್ ಆಗ್ತಾ ಹೋಗುತ್ತೆ. ಸೊ ನೋಡಿ ವಿಂಟರ್ ಸೀಸನಲ್ಲಿ ಮ್ಯಾಕ್ಸಿಮಮ್ ಆಯಿತು ಸೇಲ್ ಆಫ್ ವುಲ್ಲನ್. ಅದೇನಾದ್ರು ಮತ್ತೆ ಸಮ್ಮರ್ ಸೀಸನ್ಗೆ ಬಂದ್ವಿ ಅಂದರೆ ಹಾಗೆ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಅಲ್ಲಿ ಏನಾಗ್ತಾ ಇದೆ ನಮಗೆ ವೇರಿಯೇಷನ್ ಆಗ್ತಾ ಇದೆ. ವಿಂಟರ್ ಸೀಸನಲ್ಲಿ ಆಗಿರೋವಂಥ ಸೇಲು ನಮಗೆ ಸಮ್ಮರ್ ಸೀಸನಲ್ಲಿ ಸಿಗೋದಿಲ್ಲ ರೈಟ್. ಸೊ this is called seasonal variation. And third one we have the sale of ice cream, cool drinks, so will increase the sale of these items will increase in summer season. So ಹಾಗಿದ್ರೆ ಐಸ್ ಕ್ರೀಮ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಹೇಳಿದೆ ಎ ಸಿ ಆಗಿರ್ಬೋದು, ಆ್ಯಂಡ್ ದೆನ್ ಕೂಲರ್ ಆಗಿರ್ಬೋದು, ಈ ರೀತಿ ಒಂದು ಫ್ಯಾನ್ಸ್ಗಳಾಗಿರ್ಬೋದು, ಈ ರೀತಿ ಒಂದು ಐಟಮ್ಗಳು ಫ್ಯಾನ್ ಏನು ಬಿಡ್ರಿ ಎಲ್ಲ ಸೀಸನ್ ಒಳಗೂ ಹಾಕ್ತೀವಿ, ಬಟ್ ಯೂಶ್ವಲಿ ಈ ರೀತಿ ತಿನ್ನೋವಂಥ ಐಟಮ್ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಆಗಿರ್ಬೋದು ಏನಾಗ್ತಾ ಹೋಗುತ್ತೆ ಸಮ್ಮರ್ ಸೀಸನ್ ಬಂತು ಅಂದರೆ ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಅಪಾರ್ಟ್ ಫ್ರಮ್ ಅಬೋವ್ ಎಕ್ಸಾಂಪಲ್ಸ್. ಸೊ ಹಾಗಿದ್ರೆ ಇವೆಲ್ಲ ಎಕ್ಸಾಂಪಲ್ಸ್ ಬಿಟ್ಬಿಟ್ಟು ಮ್ಯಾನ್ ಮೇಡ್ ಇನ್ವೆನ್ಷನ್ಸ್ ಅಂತ ಹೇಳಿದೆ. ಸೆಕೆಂಡ್ ಫ್ಯಾಕ್ಟರ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಆ್ಯಂಡ್ ದೆನ್ ಹ್ಯಾಬಿಟ್ಸ್ ಆಫ್ ಪೀಪಲ್ ಅಂತ ಹೇಳಿದೆ. ಸೊ ಹಾಗಿದ್ರೆ ಇದನ್ನು ನಾವೇನಂತ ಹೇಳ್ಬೋದು ಮ್ಯಾನ್ ಮೇಡ್ ಇನ್ವೆನ್ಷನ್ಸ್ ಅಂತ ಹೇಳ್ಬೋದು. ಕ್ಲೈಮೇಟ್ ಆ್ಯಂಡ್ ವೆದರ್ ಕಂಡೀಷನ್ಸ್ ಯಾವ್ದಾವುದು ಅಂದರೆ ವಿಂಟರ್, ರೈನಿ ಆ್ಯಂಡ್ ದೆನ್ ಸಮ್ಮರ್ ಸೀಸನ್ ಅಂತ ಹೇಳಿದರೆ, ಮ್ಯಾನ್ ಮೇಡ್ ಇನ್ವೆನ್ಷನ್ಸ್ ಯಾವ್ದು ಅಂತಂದರೆ ಕಸ್ಟಮ್ಸ್ ಟ್ರೆಡಿಷನ್ಸ್ ಅಂತ ಹೇಳಿ ಬರುತ್ತೆ. ಯಾವ್ದು ನೋಡಿ ಹಾಗಿದ್ರೆ ದೋಸ್ ಆರ್ ಕಸ್ಟಮ್, ಟ್ರೆಡಿಷನ್ ಆ್ಯಂಡ್ ಫ್ಯಾಷನ್ ಎಕ್ಸೆಟ್ರಾ. ಸೊ ಮ್ಯಾನ್ ಮೇಡ್ ಇನ್ವೆನ್ಷನ್ಸ್ ಯಾವ್ದು ಕಸ್ಟಮ್ಸ್ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು, ಫ್ಯಾಷನ್ಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು ರೈಟ್. ಫೆಸ್ಟಿವಲ್ಸ್ಗಳನ್ನು ನಾವು ಮಾಡ್ಕೊಂಡಿರೋ ಅಂಥದ್ದು ಈ ಕಾಲದಲ್ಲಿ ಈ ರೀತಿ ನಾವು ಫೆಸ್ಟಿವಲ್ ಮಾಡಬೇಕು ಅಂತ ಹೇಳಿ ಅದನ್ನ ನಾವು ಮಾಡ್ಕೊಂಡು ಬಂದಿರದೆ ನಾವು ಮಾಡಿದ್ದೀವಿ ಹೊರತು ಪ್ರಕೃತಿ ನಮಗೆ ಬೈ ನೇಚರ್ ಆಗಿ ಅದು ಬಂದಿರೋದಂಥದ್ದಲ್ಲ ರೈಟ್. ಸೊ ಹಾಗಿದ್ರೆ ಮ್ಯಾನ್ ಮೇಡ್ ಇನ್ವೆನ್ಷನ್ಸ್ ಅಂತ ಅಂದರೆ ಯಾವ್ದು ಬರುತ್ತೆ ಕಸ್ಟಮ್ಸ್ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು ಆ್ಯಂಡ್ ದೆನ್ ಫ್ಯಾಷನ್ಸ್ ಆಗಿರ್ಬೋದು. ಸೊ ಹಾಗಿದ್ರೆ ದ ಎಕ್ಸಾಂಪಲ್ಸ್ ಫಾರ್ ಮ್ಯಾನ್ ಮೇಡ್ ಹ್ಯಾಬಿಟ್ಸ್ ಏನು ಹಾಗಿದ್ರೆ ಮ್ಯಾನ್ ಮೇಡ್ ಇನ್ವೆನ್ಷನ್ಸಿಗೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಅಂತ ಹೇಳಿ ಕೊಡೋದಾದರೆ ಇನ್ ಟೈಮ್ ಆಫ್ ದೀಪಾವಳಿ, ದಸರಾ, ಕ್ರಿಸ್ಮಸ್, ಸೊ ದೆರ್ ವಿಲ್ ಬಿ ಅ ಕಸ್ಟಮ್ ಆಫ್ ವೇರಿಂಗ್ ನ್ಯೂ ಕ್ಲಾತ್. ಸೊ ಏನು ಮಾಡ್ತೀವಿ ಹಬ್ಬಗಳು ಬಂತು ಅಂತ ಅಂದ ತಕ್ಷಣ ನಾವೇನು ಮಾಡ್ತೀವಿ ಹೊಸ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತೀವಿ, ಹೊಸ ಬಟ್ಟೆಗಳನ್ನು ಹಾಕ್ಕೊತೀವಿ ರೈಟ್. ಸೊ ಆ್ಯಂಡ್ ದೆನ್ ಪ್ರಿಪೇರಿಂಗ್ ಸ್ವೀಟ್ಸ್ಗಳನ್ನು ಜಾಸ್ತಿ ಸ್ವೀಟ್ಸ್ಗಳು ಪ್ರಿಪೇರ್ ಮಾಡ್ತೀವಿ ಆ್ಯಂಡ್ ಸ್ವೀಟ್ಸ್ಗಳನ್ನು ಬೈ ಮಾಡ್ತೀವಿ. ಆ್ಯಂಡ್ ಬೈಯಿಂಗ್ ಕ್ರ್ಯಾಕರ್ಸ್, ದೀಪಾವಳಿ ಹಬ್ಬ ಬಂತು ಅಂದರೆ ಮ್ಯಾಕ್ಸಿಮಮ್ ಪಟಾಕಿಗಳು ಏನಾಗುತ್ತೆ ಸೇಲ್ ಆಗುತ್ತೆ. ಸೊ ಹಾಗಿದ್ರೆ ಪಟಾಕಿ ಸೀಸನ್ ಯಾವುದಪ್ಪ ಅಂತ ಅಂದರೆ ದೀಪಾವಳಿ ಅಂತ ಹೇಳಿ ಹೇಳ್ತೀವಿ ರೈಟ್. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಬೈ ಬುಕ್ಸ್ ಆ್ಯಂಡ್ ಸ್ಟೇಷನರಿ ಇನ್ ಫಸ್ಟ್ ಫ್ಯೂ ಮಂತ್ಸ್ ಆಫ್ ದ ರೀಓಪನಿಂಗ್ ಆಫ್ ಕಾಲೇಜ್ ರೈಟ್. ಸೊ ಹಾಗಿದ್ರೆ ಮೋಸ್ಟ್ ಪೀಪಲಿ ಕರೋನಾ ಟೈಮು ಅಂತಂದು ಹೇಳಿ ಇವಾಗ ಯಾರು ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿಲ್ಲ ಅಂತಂದು ಹೇಳಿ ಅನ್ಕೊತೀನಿ ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್. ಬಟ್ ಯೂಶ್ವಲಿ ಏನಾಗುತ್ತೆ ಒನ್ಸ್ ಕಾಲೇಜ್ ರೀಓಪನ್ ಆಯಿತು ಅಂತ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಬುಕ್ಸ್ಗಳು ಸೇಲ್ ಆಗುತ್ತೆ. ಸೊ ಹಾಗಿದ್ರೆ ಬುಕ್ಸ್ ಸೇಲ್ ಆಗೋವಂಥ ಸೀಸನ್ ಯಾವುದು ಅಂದರೆ ಕಾಲೇಜ್ ರೀಓಪನ್ ಟೈಮ್ ಅಂತೇಳಿ ಹೇಳ್ಬೋದು, ಸ್ಕೂಲ್ ಆ್ಯಂಡ್ ಕಾಲೇಜ್ ರೀಓಪನ್ ಟೈಮ್ ಅಂತೇಳಿ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಸೀಸನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೀಸನಲ್ ಇಂಡಿಸೀಸ್.
seasonal indices. Seasonal indices. Seasonal indices. See, what is this andre? Seasonal indices anta andre ಏನು ಅಂದ್ರೆ ನಿಮಗೆ 1 mark question arise ಆಗುತ್ತೆ. So which component is used to measure the seasonal variation ಅಂತ ಹೇಳಿ, right? ಸೊ ಅಲ್ಲಿ ನಮ್ಗೆ ಏನು ಮಾಡ್ತೀವಿ ಅಂತ ಅಂದರೆ, ಸೊ ಸೀಸನಲ್ ವೇರಿಯೇಷನನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಯಾವುದನ್ನು ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ, ಸೊ ವಿಲ್ ಯೂಸ್ ಸೀಸನಲ್ ಇಂಡಿಸೀಸ್ ಅಂತ ಹೇಳಿ ಬರಿಬೇಕಾಗುತ್ತೆ. ಇಟ್ಸ್ ಎ ಇಂಪಾರ್ಟೆಂಟ್ ನೋಟ್. ಓಕೆ, ಸೀಸನಲ್ ಇಂಡಿಸೀಸ್ ಆರ್ ಯೂಸ್ಡ್ ಫಾರ್ ದ ಮೆಜರ್ಮೆಂಟ್ ಆಫ್ ಸೀಸನಲ್ ವೇರಿಯೇಷನ್. ಸೀಸನಲ್ ವೇರಿಯೇಷನನ್ನು ಮೆಜರ್ ಮಾಡಲಿಕ್ಕೆ ಸೊ ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಸೀಸನಲ್ ಇಂಡಿಸೀಸನ್ನು ಯೂಸ್ ಮಾಡ್ತೀವಿ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ಸೈಕ್ಲಿಕಲ್ ವೇರಿಯೇಷನ್. So third point we have cyclical variation. Third one we have cyclical variation. So cyclical variation means what? Cyclical means what? So main thing is ups and downs in economy. Ups and downs in economy. Ups and downs movement in economy ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಬಿಸ್ನೆಸ್ ಇದೆ ಅಂತ ಅಂದರೆ, ಸೊ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಪ್ರಾಫಿಟ್ ಕೂಡ ಆಗ್ಬೋದು, ಲಾಸ್ ಕೂಡ ಆಗ್ಬೋದು. ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಪ್ರಾಫಿಟೇ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ, ಲಾಸ್ ಆಗ್ತಾಯಿದೆ ಅಂದರೆ ಲಾಸೇ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಲಾಸೇ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಸೊ ಹಾಗಾದರೆ ಒಂದು ಬಿಸ್ನೆಸ್ ಇದೆ ಅಂತ ಅಂದರೆ ಏನಾಗುತ್ತೆ, ದೆರ್ ವಿಲ್ ಬಿ ಅ ಅಪ್ಸ್ ಆ್ಯಂಡ್ ಡೌನ್ ಮೂವ್ಮೆಂಟ್, ದಟ್ ಈಸ್ ಕಾಲ್ಡ್ ಸೈಕ್ಲಿಕಲ್ ವೇರಿಯೇಷನ್ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಸೈಕ್ಲಿಕಲ್ ವೇರಿಯೇಷನಲ್ಲಿ, ಸೊ ದಿಸ್ ಈಸ್ ಫಾರ್ 2 mark ಕ್ವಶನ್. ನಿಮಗೆ 2 marksಗೆ ಕೇಳ್ತಾರೆ. ಸೊ ರೈಟ್, ಸೊ ಏನಂತ ಕೇಳ್ತಾರೆ, ರೈಟ್ ವಾಟ್ ಆರ್ ದ ಸ್ಟೇಜಸ್ ಇನ್ ಸೈಕ್ಲಿಕಲ್ ವೇರಿಯೇಷನ್ ಅಂತ ಹೇಳಿ ಕೇಳ್ತಾರೆ. ಬಿಸ್ನೆಸ್ ಸೈಕಲ್ ಅಂತ ಕೇಳ್ತಾರೆ. ಓಕೆ, ಸೊ ಬಿಸ್ನೆಸ್ ಸೈಕ್ಲಿಕಲ್ ವೇರಿಯೇಷನ್ ಅಲ್ಲಿ ನಿಮಗೆ ಬರೋ ಅಂಥದ್ದು ಯಾವುದು ಅಂದರೆ ಬಿಸ್ನೆಸ್ ಸೈಕಲ್ ಅಂತ ಹೇಳಿ ಒಂದು ಬರುತ್ತೆ, ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಬಿಸ್ನೆಸ್ ಸೈಕಲ್, ದಿಸ್ ಇಸ್ ಆಫ್ 2 mark ಕ್ವಶನ್. ಸೊ ವಾಟ್ ಆರ್ ದ ಸ್ಟೇಜಸ್ ಇನ್ ಬಿಸ್ನೆಸ್ ಸೈಕಲ್ ಅಂತ ಹೇಳಿ ಕೇಳ್ತಾರೆ. ಸೊ ಈ ರೀತಿ ಕೇಳಿದಾಗ ಹೌ ಟು ರೈಟ್. So this is called business cycle ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ here we have 4 stages: prosperity, and then decline, and then depression. Next one we have improvement. It's called normal state. Okay, normal state. So ಇಲ್ಲಿ ನೋಡಿ, ಇಟ್ಸ್ ಅ ಬಿಸ್ನೆಸ್ ಸೈಕಲ್. ಸೊ ಎಕ್ಸ್ಪ್ಲೇನ್ ಬಿಸ್ನೆಸ್ ಸೈಕಲ್ ಅಂತ ಹೇಳಿ ನಿಮಗೆ 2 marks ಕೇಳ್ತಾರೆ. ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್. ಸೊ ಪ್ರಾಸ್ಪರಿಟಿ, ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅಂದರೆ ಅದನ್ನ ಏನಂತ ಕರಿತೀವಿ, ಪ್ರಾಸ್ಪರಿಟಿ ಅಂತ ಕರಿತೀವಿ. ಸೊ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ, ಡಿಕ್ಲೈನ್. ಇಟ್ಸ್ ಅ ನಾರ್ಮಲ್ ಸ್ಟೇಟ್. ನಾರ್ಮಲ್ ಸ್ಟೇಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಪರ್ಚೇಸ್ಡ್ ಅ ಪ್ರಾಡಕ್ಟ್ ಫಾರ್ 10 rupees, 10 rupees ಮೇಲೆ ಇತ್ತು, ನಾವು 10 rupees ಮೇಲೆ ನಾವು ಮಾರ್ಜಿನ್ ಇಟ್ಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ಅ ಪ್ರಾಸ್ಪರಿಟಿ. 10 rupees ಕೆಳಗಡೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಟ್ಸ್ ಅ ಡಿಪ್ರೆಷನ್ ಅಂತ ಹೇಳಿ, ಲಾಸ್ ಆಗಿರುತ್ತೆ, ರೈಟ್, ಡಿಪ್ರೆಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲ್ ಹೋಗ್ತಾ ಇದೆ ಅಂತ ಅಂದರೆ ಇಟ್ಸ್ ಕಾಲ್ಡ್ ಕರ್ವ್. ಏನಾಗ್ತಾ ಇದೆ, ಅಪ್ವರ್ಡ್ ಡೈರೆಕ್ಷನಲ್ಲಿದೆ ಅಂದರೆ ಇಟ್ಸ್ ಅ ಇಂಪ್ರೂವ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಿದ್ರೆ ದೇರ್ ಆರ್ 4 stages in business cycle: prosperity, decline, and then depression, and then improvement ಅಂತಂದು ಹೇಳಿ ಹೇಳ್ಬೋದು. ಸೊ ಹಾಗಿದ್ರೆ ವಾಟ್ ಈಸ್ ಸೈಕ್ಲಿಕಲ್ ವೇರಿಯೇಷನ್? ಸೊ ಮೋಸ್ಟ್ ಆಫ್ ದ ಎಕನಾಮಿಕ್ ಆ್ಯಂಡ್ ಬಿಸ್ನೆಸಸ್ ಟೈಮ್ ಸೀರೀಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ವೇವ್ ಲೈಕ್ ಚೇಂಜಸ್. ಇದನ್ನು ನಾವೇನಂತ ಹೇಳ್ತೀವಿ, ಇಟ್ಸ್ ಅ ವೇವ್ ಅಂತಂದು ಹೇಳಿ ಹೇಳ್ತೀವಿ. ವೇವ್ ಲೈಕ್ ಚೇಂಜಸ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಅಸ್ ಬಿಸ್ನೆಸ್ ಸೈಕಲ್ ಅಂತಂದು ಹೇಳಿ. So we'll get 2 mark question. What are the stages in business cycle? We have prosperity, decline, and depression, and improvement ಅಂತಂದು ಹೇಳಿ ಹೇಳ್ಬೋದು. Okay, so yes, so next one we have irregular variation. Next one, irregular variation. Fourth point we have irregular variation. ಇರ್ರೆಗ್ಯುಲರ್ ಮೀನ್ಸ್ ವಾಟ್? ಇಟ್ಸ್ ನಾಟ್ ರೆಗ್ಯುಲರ್. ಸೊ ಹಾಗಿದ್ರೆ ರೆಗ್ಯುಲರ್ ಆಗಿ ಆಗೋ ಅಂಥದ್ದಲ್ಲ. ಸಿ ಫಾರ್ ಎಕ್ಸಾಂಪಲ್
ಸೀಸನಲ್ ವೇರಿಯೇಷನ್ ಅಂತಂದು ಹೇಳಿ ನೋಡಿದ್ವಿ, ರೈಟ್. ಸೀಸನಲ್ ವೇರಿಯೇಷನ್ ಅಲ್ಲಿ ಏನಾಗ್ತಾ ಇತ್ತು, ಇಟ್ಸ್ ಅ ರೆಗ್ಯುಲರ್ ಚೇಂಜಸ್. ಸೊ ಮಾರ್ಚ್ ಏಪ್ರಿಲ್ ಮೇ ಬಂತು ಅಂತ ಅಂದ ತಕ್ಷಣ ಏನು ಸಮ್ಮರ್ ಸೀಸನ್ ಅಂತ ಹೇಳಿದ್ವಿ, ಆ್ಯಂಡ್ ದೆನ್ ವಿಂಟರ್ ಸೀಸನ್ ಅಂತ, ಆ್ಯಂಡ್ ದೆನ್ ರೈನಿ ಸೀಸನ್ ಅಂತ ಹೇಳಿದ್ವಿ, ರೈಟ್. ಸೊ ವಿ ಕ್ಯಾನ್ ಪ್ರಿಡಿಕ್ಟ್ ಇಟ್. ಏನು ಮಾಡ್ಬೋದು, ಪ್ರಿಡಿಕ್ಟ್ ಇಟ್. ನಿಮಗೆ 1 ಮಾರ್ಕ್ ಕ್ವಶನ್ ಅರೈಸ್ ಆಗುತ್ತೆ. ಸೊ ವಿಚ್ ವೇರಿಯೇಷನ್ ಈಸ್ ಪ್ರಿಡಿಕ್ಟೇಬಲ್ ಅಂತಂದು ಹೇಳಿ ಕೇಳ್ತಾರೆ. ಸೊ ಪ್ರಿಡಿಕ್ಟೇಬಲ್ ಅಂತಂದು ಹೇಳಿ ಕೇಳಿದಾಗ ಯು ಹ್ಯಾವ್ ಟು ರೈಟ್ ಸೀಸನಲ್ ವೇರಿಯೇಷನ್ ಇಸ್ ಅ ಪ್ರಿಡಿಕ್ಟೇಬಲ್. ಇಟ್ಸ್ ಅ ಪ್ರಿಡಿಕ್ಟೇಬಲ್ ವೇರಿಯೇಷನ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇಲ್ಲಿ ಇರ್ರೆಗ್ಯುಲರ್, ವಿ ಕೆನಾಟ್ ಪ್ರಿಡಿಕ್ಟ್ ಇಟ್. ನಮಗೆ ಇಲ್ಲಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಏನಾಗುತ್ತೆ ಅಂತಂದು ಹೇಳಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಿದ್ರೆ ಇದನ್ನು ನಾವೇನಂತ ಕರಿತೀವಿ, ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಏನು ಇದ್ದಕ್ಕಿದ್ದ ಹಾಗೆ ಪ್ರವಾಹಗಳು ಬಂದ್ಬಿಡುತ್ತೆ, ರೈಟ್. ಸೊ ಇದ್ದಕ್ಕಿದ್ದಾಗೆ ಸುನಾಮಿ ಆಗಿಬಿಡುತ್ತೆ, ಇದ್ದಕ್ಕಿದ್ದಾಗೆ ಬಿರುಗಾಳಿ ಬಂದ್ಬಿಡುತ್ತೆ, ಅರ್ಥಕ್ವೇಕ್, ಭೂಕಂಪ ಆಗುವಂಥದ್ದು, ರೈಟ್. ಇದನ್ನೆಲ್ಲ ನಾವೇನಂತ ಕರಿತೀವಿ, ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅರ್ಥಕ್ವೇಕ್ ಆಗುತ್ತೆ ಅಂತಂದು ಹೇಳಿ, ರೈಟ್. ಸೊ ನಾಳೆ ಏನಾದರೂ ದಾವಣಗೆರೆ ಒಳಗೆ ಅರ್ಥಕ್ವೇಕ್ ಆಗುತ್ತೆ ಅಂತ ಹೇಳಿ ನಾವೇನಾದರೂ ಅನ್ಕೊಂಡಿರ್ತೀವ? ನೋ. ಇನ್ ಕೇಸ್ ಏನಾದರೂ ಸಡನ್ನಾಗಿ ಆಗಿಬಿಡ್ತು ಅಂದರೆ, ನಾಳೆ ಫುಲ್ ಭೂಮಿ ಎಲ್ಲ ಗಡಗಡ ಅಲ್ಲಾಡ್ಬಿಡ್ತು ಅಂತ ಅಂದರೆ ಅರ್ಥಕ್ವೇಕ್, ರೈಟ್. ಸೊ ಹಾಗಿದ್ರೆ ನಾವು ಪ್ರಿಡಿಕ್ಟೇ ಮಾಡಿರಲಿಲ್ಲ, ಹೇಳ್ತೀವಿ ಅಯ್ಯೋ ನಾವು ಹಿಂಗೆ ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಆಗುತ್ತೆ ಅಂತಂದು ಹೇಳಿ. ವಿ ಕೆನ್ ನಾಟ್ ಪ್ರಿಡಿಕ್ಟ್ ಇಟ್. ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ವಿಚ್ ಒನ್ ಕೆನಾಟ್ ಪ್ರಿಡಿಕ್ಟೇಬಲ್, ಇಟ್ಸ್ ಕಾಲ್ಡ್ ಇರ್ರೆಗ್ಯುಲರ್ ವೇರಿಯೇಷನ್ ಅಂತಂದು ಹೇಳಿ ಹೇಳ್ತೀವಿ. ಸೊ ಹಾಗಿದ್ರೆ ಇಟ್ ಈಸ್ ಇರ್ರೆಗ್ಯುಲರ್ ಮೂಮೆಂಟ್ಸ್, ಇರ್ರೆಗ್ಯುಲರ್ ಮೂಮೆಂಟ್ ಆಫ್ ದ ಡಾಟಾ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಹಾಗಿದ್ರೆ ಲಾಂಗ್ ಪೀರಿಯಡ್ ಅಲ್ಲಿ ತಗೊಂಡಂತ ಇದೇನಾಗಿರುತ್ತೆ, ಇರ್ರೆಗ್ಯುಲರ್ ಮೂವ್ಮೆಂಟ್ ಆಗಿರುತ್ತೆ ಓವರ್ ಪೀರಿಯಡ್ ಆಫ್ ಡಾಟಾ. ದೀಸ್ ವೇರಿಯೇಷನ್ಸ್ ಆರ್ ನಾಟ್ ರೆಗ್ಯುಲರ್. ಏನಾಗಿರೋದಿಲ್ಲ, ದೀಸ್ ವೇರಿಯೇಷನ್ಸ್ ಆರ್ ನಾಟ್ ರೆಗ್ಯುಲರ್ ಆಗಿ ಇರೋ ಅಂಥದ್ದು ಅಲ್ಲ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದೀಸ್ ಆರ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ಹೇಳಿದ್ನಲ್ಲ, ವಿ ಕೆನಾಟ್ ಪ್ರಿಡಿಕ್ಟ್ ಇಟ್ ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಅನ್ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್? ವಿ ಹ್ಯಾವ್ sudden increases in death rate of a locality due to earthquake, ಸುನಾಮಿ ಎಕ್ಸೆಟ್ರಾ, ರೈಟ್. ಸೊ ಅರ್ಥಕ್ವೇಕ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಸಡನ್ ಡೆತ್ಗಳು ಆಗುತ್ತೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ರೈಟ್. ಸೊ ಈ ರೀತಿ ಆಗಿರೋ ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ, ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತ ಹೇಳಿ ಹೇಳ್ತೀವಿ. ಕ್ಲಿಯರ್? ಎಸ್. ಸೊ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಟೈಮ್ ಸೀರೀಸ್? ಸೆಕ್ಯುಲರ್ ಟ್ರೆಂಡ್, seasonal variation, cyclical variation, irregular variation. Secular trend means what? General tendency over a long period of time ಅಲ್ಲಿ ಆಗುವಂಥ ಚೇಂಜಸ್ ಅನ್ನ ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳ್ತೀವಿ. ಸೀಸನಲ್ ವೇರಿಯೇಷನ್, ರೆಗ್ಯುಲರ್ ಆರ್ ಪೀರಿಯಾಡಿಕ್ ಆರ್ ಶಾರ್ಟ್ ಟರ್ಮ್ ಚೇಂಜಸ್ ಅನ್ನ ಸೀಸನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಸೈಕ್ಲಿಕಲ್ ವೇರಿಯೇಷನ್, ಅಪ್ಸ್ ಆ್ಯಂಡ್ ಡೌನ್ಸ್ ಮೂವ್ಮೆಂಟ್ ಈಸ್ ಕಾಲ್ಡ್ ಅಸ್ ಸೈಕ್ಲಿಕಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಇರ್ರೆಗ್ಯುಲರ್ ವೇರಿಯೇಷನ್, ದ ವೇರಿಯೇಷನ್ಸ್ ವಿಚ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥದ್ದನ್ನು ನಾವು ಇರ್ರೆಗ್ಯುಲರ್ ವೇರಿಯೇಷನ್ಸ್ ಅಂತಂದು ಹೇಳಿ ಕರಿತೀವಿ. ಓಕೆ, ಎಸ್. ಸೊ ಹಾಗಿದ್ರೆ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿಲ್ ಸಿ ಅಬೌಟ್ ಮೆಥಡ್ಸ್ ಆಫ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್. ಇಲ್ಲಿ ನಾವು ಓದೋ ಅಂಥದ್ದು ಮೆಥಡ್ಸ್ ಆಫ್ ಮೆಜರಿಂಗ್ ಸೆಕ್ಯುಲರ್ ಟ್ರೆಂಡ್. ಸೆಕ್ಯುಲರ್ ಟ್ರೆಂಡನ್ನು ಮಾತ್ರ ನಾವಿಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೀಸನಲ್, ಸೈಕ್ಲಿಕಲ್ ಆರ್ ಇರ್ರೆಗ್ಯುಲರ್ ವೇರಿಯೇಷನನ್ನು ನಾವಿಲ್ಲಿ ಮೆಜರ್ಮೆಂಟ್ ಮಾಡೋದಿಲ್ಲ. ಓನ್ಲಿ ಸೆಕ್ಯುಲರ್ ಟ್ರೆಂಡ್, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಮೆಥಡ್ ವಿ ಹ್ಯಾವ್ ಗ್ರಾಫಿಕಲ್ ಮೆಥಡ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಎಸ್. ಸೊ ಟಿಲ್ ದೆನ್, ಬೈ ಆಲ್ ಆಫ್ ಯು. ಥ್ಯಾಂಕ್ ಯು ಆಲ್.